ಪ್ರೈಸ್ ದ ಲಾರ್ಡ್. ಎಲ್ಲರಿಗೂ ಜೀಸಸ್ ಮೈ ಲೈಫ್ MS ಚಾನಲನ್ನು ನೋಡುತ್ತಿರುವಂಥ ಎಲ್ಲ ನನ್ನ ಸ್ನೇಹಿತರಿಗೂ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ವಂದಿಸುತ್ತೇನೆ. ಇವತ್ತು ಲೇವಿಯಾತನ್, ಬೆಹಮತ್ ಮತ್ತು ರಹಾಬ್ ಎಂಬ ಜಲಚರ ಜೀವಿಗಳ ಬಗ್ಗೆ ತಿಳಿದುಕೊಳ್ಳೋಣ. ಅದಕ್ಕಿಂತ ಮುಂಚಿತವಾಗಿ ಇನ್ನೂ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ತೀರ, ಹಾಗೆ ನೋಡ್ತಾ ಇದ್ದೀರೋ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ. ಹೊಸದಾಗಿ ನೋಡುತ್ತಿರುವಂಥವರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ. ಆದಷ್ಟು ನಿಮ್ಮ ಗ್ರೂಪ್ಗಳಲ್ಲೆಲ್ಲ ಶೇರ್ ಮಾಡ್ಕೊಳ್ರಿ. ಬೆಲ್ಲೈಕನನ್ನು ಪ್ರೆಸ್ ಮಾಡೋದನ್ನು ಮರೆಯಬೇಡ್ರಿ. ಒಂದು ಲೈಕ್ ಕೊಡೋದನ್ನು ಮರೆಯಬೇಡಿರಿ. ಬೈಬಲ್ನಲ್ಲಿ ಬರೆಯಲ್ಪಟ್ಟಿರುವ ಸ್ವಲ್ಪ ಜಲಚರ ಜೀವಿಗಳು ಅಂದರೆ ಲೇವಿಯಾತನ್ ಮತ್ತು ಬೆಹಮತ್ ಅತಿ ದೊಡ್ಡ ಭಯಂಕರವಾದ ಸಮುದ್ರ ಜೀವಿಗಳ ಬಗ್ಗೆ ಕುರಿತು ನಾವು ಬೈಬಲ್ನಲ್ಲಿ ನೋಡುತ್ತೇವೆ. ಯೋಬನ ಗ್ರಂಥದಲ್ಲಿ ಓದುತ್ತಿರುವಾಗ ಎರಡು ವಿಚಿತ್ರವಾದ ಜೀವಿಗಳ ಕುರಿತು ನಾವು ಓದುತ್ತೇವೆ. ಅವು ಬೈಬಲ್ನಲ್ಲಿ ಸ್ವಲ್ಪ ಕಡೆಯಲ್ಲಿ ಮಾತ್ರ ಬರೆಯಲ್ಪಟ್ಟಿದೆ, ತುಂಬ ಕಡಿಮೆಯಾಗಿ ಬರೆಯಲ್ಪಟ್ಟಿದೆ. ಯೋಬನಿಗೆ ವಿವರಿಸಿದ ಈ ಜೀವಿಗಳು ಏನು? ಲೇವಿಯಾತನ್ ಎಂದರೆ ಏನು? ಬೆಹಮತ್ ಎಂದರೆ ಏನು? ಅವು ಎಂತಹ ಜೀವಿಗಳು? ನಿಜವಾಗಿ ಇದ್ದಾವ? ಸಮುದ್ರ ಭೂಗರ್ಭದಲ್ಲಿ ಇವು ನಿಜವಾಗಿಯೂ ಜೀವಿಸುತ್ತಿದ್ದವ? ಆ ಜೀವಿಗಳ ಬಗ್ಗೆ ಯಾಕೆ ಬರೆಯಲ್ಪಟ್ಟಿದೆ? ಯಾಕೆ ಬೈಬಲ್ನಲ್ಲಿ ಪ್ರಸ್ತಾಪಿಸಲ್ಪಟ್ಟಿದೆ? ಅಂತಹ ಭಯಂಕರ ಜೀವಿಗಳು ಇಂದಿಗೂ ಇದ್ದಾವ? ಅದಕ್ಕೆ ಸಂಬಂಧಿಸಿದ ಆಧಾರಗಳೇನಾದರೂ ದೊರಕಿದವ? ಇಂತಹ ಎಲ್ಲ ವಿಷಯವನ್ನು ಕೂಡ ಪೂರ್ತಿಯಾಗಿ ಈ ವಿಡಿಯೋ ಮುಖಾಂತರ ವಿವರಿಸುತ್ತೇನೆ. ವಿಡಿಯೋ ಪೂರ್ತಿಯಾಗಿ ಎಲ್ಲಿಯೂ ಸ್ಕಿಪ್ ಮಾಡದೆ ಕಡೆಯವರೆಗೂ ನೋಡಿರಿ. ಯೋಬನು ಗ್ರಂಥದಲ್ಲಿ ಓದುತ್ತಿರುವಾಗ ಸಮುದ್ರದಲ್ಲಿ ಇರುವ ಅತಿ ಭಯಂಕರವಾದ, ಮನುಷ್ಯರು ಎದುರಿಸಲಾಗದೆ ಭಯಪಡುವಂತಹ ಅತಿ ದೊಡ್ಡ ಜಲಚರಗಳ ಬಗ್ಗೆ ಬರೆಯಲ್ಪಟ್ಟಿದೆ. ಈ ಯೋಬನ ಗ್ರಂಥದಲ್ಲಿ ಪ್ರಸ್ತಾಪಿಸಲ್ಪಟ್ಟ ಜೀವಿಗಳು ಮೂರು. ಆ ಜೀವಿಗಳು ಮೂರು ರೀತಿಯಲ್ಲಿ ಇರುತ್ತವೆ. ಮೊದಲನೆಯದು ಬೆಹಮತ್ ಎಂಬ ಜಲಚರ ಜೀವಿ, ಎರಡನೆಯದು ಲೇವಿಯಾತನ್, ಮೂರನೆಯದು ರಹಾಬ್. ಇದರಲ್ಲಿ ಮುಖ್ಯವಾದದ್ದು ಲೇವಿಯಾತನ್. ಈ ಲೇವಿಯಾತನ್ ಕುರಿತು ಹೆಚ್ಚಾಗಿ ಪ್ರತಿಯೊಬ್ಬರು ಮಾತನಾಡುತ್ತಾರೆ. ಲೇವಿಯಾತನ್ ಕುರಿತು ವಿವರಿಸುವ ಮೊದಲು ಉಳಿದ ಎರಡು ಜೀವಿಗಳ ಬಗ್ಗೆ ತಿಳಿದುಕೊಳ್ಳೋಣ. ಮೊದಲನೆಯದು ಬೆಹಮೋತ್ ಎಂದರೆ ಕನ್ನಡದಲ್ಲಿ ನೀರಾನೆ ಎಂದು ಬರೆದಿದ್ದಾರೆ ಬೈಬಲ್ನಲ್ಲಿ. ಬೆಹಮೋತ್ ಕುರಿತು ಪೂರ್ತಿಯಾಗಿ ಯೋಬನ ಗ್ರಂಥದಲ್ಲಿ 40ನೇ ಅಧ್ಯಾಯದಲ್ಲಿ ಇದೆ. ಅತಿ ಭಯಂಕರವಾದ ಜೀವಿ, ದೇವರ ಕೈಯಲ್ಲಿ ಸೃಷ್ಟಿಸಲ್ಪಟ್ಟಿದೆ. ಈ ಬೆಹಮತ್ ಎತ್ತಿನ ಹಾಗೆ ಇರುತ್ತದೆ, ಹುಲ್ಲನ್ನು ಮೇಯುವುದು. ಇಗೋ, ಅದರ ಬಲವು ಸೊಂಟದಲ್ಲಿಯೂ ಅದರ ಶಕ್ತಿಯು ಹೊಟ್ಟೆಯ ನರಗಳಲ್ಲಿಯೂ ಸೇರಿಕೊಂಡಿವೆ. ತನ್ನ ಬಾಲವನ್ನು ದೇವದಾರುವಿನ ಮರದಂತೆ ಬಾಗಿಸುವುದು. ಅದರ ತೊಡೆಯ ನರಗಳು ಎಣೆದುಕೊಂಡಿದೆ. ಅದರ ಮೂಳೆಗಳು ತಾಮ್ರದ ನಳಗಳಂತೆಯೂ ಅದರ ಎಲುಬುಗಳು ಕಬ್ಬಿಣದ ಅರೆಗಳಂತೆಯೂ ಇರುವವು. ಅದು ದೇವರ ಸೃಷ್ಟಿಗಳಲ್ಲಿ ಮುಖ್ಯವಾದದ್ದು. ಅದನ್ನು ನಿರ್ಮಿಸಿದವನು ಅದಕ್ಕೆ ಕೋರೆ ಅಲ್ಲೆಂಬ ಶಸ್ತ್ರವನ್ನು ಒದಗಿಸಿದ್ದಾನೆ. ಗುಡ್ಡಗಳು ಅದಕ್ಕೆ ಮೇವನ್ನು ಕೊಡುವವು. ಕಾಡು ಮೃಗಗಳೆಲ್ಲ ಅಲ್ಲಿ ಆಡುತ್ತಿರುವವು. ಎಲಚಿ ಗಿಡಗಳ ಕೆಳಗೂ ಅಪ್ಪಿನ ಮರೆಯಲ್ಲಿಯೂ ಜವಗು ಭೂಮಿಯಲ್ಲಿಯೂ ಮಲಗಿಕೊಳ್ಳುವುದು. ಎಲಚಿ ಗಿಡಗಳು ತಮ್ಮ ನೆರಳನ್ನು ಅದರ ಮೇಲೆ ಹರಡುವವು. ನದಿಯ ನೀರವಂಜಿಗಳು ಅದನ್ನು ಸುತ್ತಿಕೊಂಡಿರುವವು. ಈ ಜೀವಿಯು ಯಾವುದಕ್ಕೂ ಹೆದರುವುದಿಲ್ಲ. ತುಂಬಾನೇ ಶಕ್ತಿವಂತ ಜೀವಿ. ನಾವು ನೋಡುವ ನೀರಾನೆಯಂತೆ ಇರುವುದಿಲ್ಲ. ಇದು ಭಯಂಕರವಾದ ಜಲಚರ ಜೀವಿಯಾಗಿಯೂ ಹಾಗೆ ಗುಡ್ಡಗಳಲ್ಲಿ ಮೇವು ತಿನ್ನುವುದಾಗಿರುತ್ತದೆ. ಅಂದರೆ ಇದನ್ನು ಮೂರು ರೀತಿಯಲ್ಲಿ ಪ್ರಸ್ತಾಪಿಸಲ್ಪಡುತ್ತದೆ. ಮೂರು ಸಿದ್ಧಾಂತಗಳು ಇದ್ದಾವೆ. ಮೊದಲನೆಯದು ಏನು ಎಂದರೆ ಇದನ್ನು ಹಿಪ್ಪೋಪೊಟಮಸ್ಗೆ ಹೋಲಿಸಲಾಗಿದೆ. ಅದಕ್ಕಾಗಿ ಹಿಪ್ಪೋಪೊಟಮಸ್ಗೆ ಹೋಲಿಕೆ ಮಾಡಿ ಅದರ ವಿವರಣೆ ಹೇಳುತ್ತಾರೆ. ಆದರೆ ಹಿಪ್ಪೋಪೊಟಮಸ್ಗೆ ಮೂಳೆಗಳು ತಾಮ್ರದ ನಳಗಳಂತೆಯೂ ಅದರ ಎಲುಬುಗಳು ಕಬ್ಬಿಣದ ಅರೆಗಳಂತೆಯೂ ಇರುವುದಿಲ್ಲ. ಅದರ ಶಕ್ತಿಯನ್ನು ವಿವರಿಸಲು ಇದನ್ನು ವಿವರಿಸಿರಬಹುದು, ಆದರೆ ಹಿಪ್ಪೋಗೆ ಚಿಕ್ಕ ಬಾಲವಿರುತ್ತದೆ. ಆದರೆ ಬೆಹಮತ್ ಎಂಬ ಜೀವಿಯ ಬಾಲ ದೇವದಾರುವಿನ ಮರದಂತೆ ಶಕ್ತಿಯಾಗಿ ಇರುತ್ತದೆ. ಆದರೆ ಚರಿತ್ರೆಯಲ್ಲಿ ಹಿಪ್ಪೋಗೆ ಸಾಧಾರಣವಾಗಿ ಹೋಲಿಸುತ್ತಾರೆ. ಇದೇ ಬೆಹಮತ್. ಎರಡನೆಯ ಸಿದ್ಧಾಂತ ಏನು ಎಂದರೆ ಈ ಬೆಹಮತ್ ಎಂಬುದು ಡೈನೋಸರ್ಗೆ ಹೋಲಿಸುತ್ತಾರೆ. ಈ ಬೆಹಮತ್ತನ್ನು ಇದು ರೂಪಕ ಪಠ್ಯವಾಗಿದೆ. ಇದು ಲೇಖನ ರೂಪಕವಾಗಿದೆ. ಹೊರಗೆ ಅಸ್ತಿತ್ವದಲ್ಲಿರದ ಕಾಲ್ಪನಿಕ ಜೀವಿ ಎಂದು ಹೇಳಲಾಗುತ್ತದೆ. ಬೈಬಲ್ನಲ್ಲಿ ಮಾತ್ರ ಉಲ್ಲೇಖಿಸಲಾದ ಜೀವಿಯಾಗಿ ಹೇಳುತ್ತಾರೆ. ಹೀಗೆ ಮೂರು ರೀತಿಯಾಗಿ ಈ ಬೆಹಮತ್ ಬಗ್ಗೆ ಕುರಿತು ಮೂರು ಸಿದ್ಧಾಂತಗಳು ಇದ್ದಾವೆ. ಇನ್ನು ಪೂರ್ತಿಯಾಗಿ ವಿವರವಾಗಿ ಲೇವಿಯಾತನ್ ಬಗ್ಗೆ ಕುರಿತು ಹೇಳುವಾಗ ಉಳಿದ ವಿಷಯಗಳನ್ನು ನಾವು ಮಾತನಾಡೋಣ. ಇದು ಬೆಹಮತ್ ಎಂಬ ನೀರಾನೆಯ ಬಗ್ಗೆ ವಿವರಣೆ. ಇನ್ನು ಎರಡನೆಯದು ರಹಾಬ್.
ರಹಾಬ್ ಎಂಬ ಜೀವಿ, ರಹಾಬು ಎಂಬುವುದು ಒಬ್ಬ ಸ್ತ್ರೀಯ ಕುರಿತು ವಿವರಿಸಿದ್ದಾರೆ ಬೈಬಲ್ನಲ್ಲಿ. ಆ ರಹಾಬ್ ಸ್ತ್ರೀಯ ಬಗ್ಗೆ ಅಲ್ಲ. ರಹಾಬ್ ಎಂಬುದು ಸಮುದ್ರದ ರಾಕ್ಷಸ. ಸಮುದ್ರದಲ್ಲಿ ಅವ್ಯವಸ್ಥೆಯನ್ನು ಸೃಷ್ಟಿ ಮಾಡುವಂತಹುದು ರಹಾಬ್ ಕುರಿತು ಯೋಬನ ಗ್ರಂಥದಲ್ಲಿ 26ನೇ ಅಧ್ಯಾಯ 12ನೇ ವಾಕ್ಯದಲ್ಲಿ ಇರುತ್ತದೆ. ಇಂಗ್ಲಿಷ್ ಬೈಬಲ್ನಲ್ಲಿ ರಹಾಬ್ ಎಂದೇ ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ. ದೇವರು ತನ್ನ ವಿವೇಕ ಶಕ್ತಿಯಿಂದ ಘಟಸರ್ಪವನ್ನು ಒಡೆದು ಹಾಕಿದರು ಎಂದು ಬರೆಯಲ್ಪಟ್ಟಿದೆ. 89ನೇ ಕೀರ್ತನೆ 10ನೇ ವಾಕ್ಯ, ದೇವರು ರಹಾಬನ್ನು ಛೇದಿಸಿ ಸಾಯಿಸಿದನು, ನೀನು ನಿನ್ನ ಭುಜಬಲದಿಂದ ಶತ್ರುಗಳನ್ನು ಚದುರಿಸಿಬಿಟ್ಟಿ ಎಂದು ನಮಗೆ ಕಾಣಿಸುತ್ತದೆ. ಯೆಶಾಯನ ಗ್ರಂಥ 51ನೇ ಅಧ್ಯಾಯ 9ನೇ ವಾಕ್ಯದಲ್ಲಿ ಯೆಶಾಯನು ರಹಾಬನ್ನು ಛೇದಿಸಿ ಘಟಸರ್ಪವನ್ನು ತಿವಿದು ಬಿಟ್ಟರು ದೇವರು ಎಂದು ಹೇಳುತ್ತಾರೆ. ಅಲ್ಲಿ ಕೂಡ ರಹಾಬ್ ಎಂಬ ಭಯಂಕರವಾದ ಸಮುದ್ರ ದೈತ್ಯಕಾರ ಜೀವಿಯ ಕುರಿತು ಎಂದು ನಮಗೆ ತಿಳಿಯುತ್ತದೆ. ರಹಾಬ್ ಎಂಬುದು ಸಮುದ್ರದ ದೈತ್ಯ ಎಂಬ ಹೆಸರಿನಿಂದ ಕೂಡಿರುತ್ತದೆ. ಈಜಿಪ್ಟ್ನ ಸಾಹಿತ್ಯದಲ್ಲಿ ಹೆಚ್ಚಾಗಿ ಬಳಸುತ್ತಾರೆ. ಕೆಲವರು ಇದನ್ನೇ ಲೇವಿಯಾತನ್ ಎನ್ನುತ್ತಾರೆ. ಲೇವಿಯಾತನ್ಗೆ ಸಮಾನಾರ್ಥಕ ಪದ ರಹಾಬ್ ಎಂದು ನಂಬುತ್ತಾರೆ. ಯಹೂದಿ ಧರ್ಮ ಗ್ರಂಥದಲ್ಲಿ ಕೂಡ ರಹಾಬನ್ನು ಸಮುದ್ರ ದೈತ್ಯ ಎಂದು ಬರೆಯಲ್ಪಟ್ಟಿದೆ. ಸಮುದ್ರ ದೈತ್ಯವಾದವನು ಭಯಂಕರವಾದ ಜೀವಿ, ಸಮುದ್ರದಲ್ಲಿ ಅವ್ಯವಸ್ಥೆಯನ್ನು ಸೃಷ್ಟಿ ಮಾಡುವವನು ಎಂದು ಅವರ ಗ್ರಂಥದಲ್ಲಿ ಇರುತ್ತದೆ. ಅಷ್ಟೇ ಅಲ್ಲ, ಸ್ವಲ್ಪ ದೇಶದವರು ರಹಾಬನ್ನು ಸಮುದ್ರದ ದೇವರು ಎಂದು ಪೂಜಿಸುತ್ತಾರೆ. ರಹಾಬ್ ಕುರಿತು ಈ ವಿಷಯಗಳು. ಇನ್ನು ಮೂರನೆಯದು ಮುಖ್ಯವಾದದ್ದು ಲೇವಿಯಾತನ್. ಲೇವಿಯಾತನ್ ಎಂಬ ಜಲಚರ ಜೀವಿ ಕುರಿತು ಇದನ್ನು ಮೊಸಳೆ ಎಂದು ಕನ್ನಡ ಬೈಬಲ್ನಲ್ಲಿ ಬರೆಯಲ್ಪಟ್ಟಿದೆ. ಯೋಬನ ಗ್ರಂಥ 41ನೇ ಅಧ್ಯಾಯದಲ್ಲಿ ಓದುತ್ತಾ ಇದ್ದರೆ ಅದರ ವಿವರಣೆ ನೋಡಿದರೆ ತುಂಬನೇ ಭಯಂಕರವಾಗಿರುತ್ತದೆ. ನಿಜವಾಗಲೂ ಅಂತಹ ಜೀವಿ ಇರುತ್ತೆ ಎಂದರೆ ನಮಗೆ ಭಯವಾಗುತ್ತದೆ. ಲೇವಿಯಾತನ್ ಭಯಂಕರವಾದ ಜೀವಿ, ಅದನ್ನು ಹಿಡಿದುಕೊಳ್ಳಲು ಆಗುವುದಿಲ್ಲ. ಭಯಂಕರವಾದ ಕವಚವನ್ನು ಧರಿಸಿರುತ್ತದೆ. ಅದರ ಬಾಯಿಯು ಮಾರಣಾಂತಿಕ ಹಲ್ಲುಗಳಿಂದ ತುಂಬಿದೆ. ಅತಿ ಭಯಂಕರವಾಗಿ ಇರುತ್ತದೆ ಆ ದಂತಗಳು. ಲೇವಿಯಾತನ್ ಯಾವಾಗಲೂ ಬೆಂಕಿಯನ್ನು ಹೊಗೆಯನ್ನು ಉಗಿಯುತ್ತಾ ಇರುತ್ತದೆ. ಸಮುದ್ರವನ್ನು ಅಲುಗಾಡಿಸುತ್ತದೆ. ಸಮುದ್ರವನ್ನು ಅಲುಗಾಡಿಸುವ ಶಕ್ತಿ ಲೇವಿಯಾತನ್ಗೆ ಇದೆ. ಭೂಮಿಯ ಮೇಲೆ ಜೀವಿಸಿದ ಯಾವ ಜೀವಿಯೂ ಕೂಡ ಇದಕ್ಕೆ ಸಮ ಆಗುವುದಿಲ್ಲ. ಯಾವ ಜೀವಿಯನ್ನು ಕೂಡ ಇದಕ್ಕೆ ಹೋಲಿಕೆ ಮಾಡಲು ಆಗುವುದಿಲ್ಲ. ಅತ್ಯಂತ ದೃಢವಾದ ಜೀವಿ, ಭಯಂಕರವಾದ ಜೀವಿ. ಯೋಬನ ಗ್ರಂಥದಲ್ಲೇ ಅಲ್ಲ, ಕೀರ್ತನೆಗಳು, ಯೆಶಾಯನ ಗ್ರಂಥದಲ್ಲಿ ಕೂಡ ಈ ಲೇವಿಯಾತನ್ ಬಗ್ಗೆ ಬರೆಯಲ್ಪಟ್ಟಿದೆ. 74ನೇ ಕೀರ್ತನೆ 14ನೇ ವಾಕ್ಯದಲ್ಲಿ ಲೇವಿಯಾತನನ ಶಿರಖಂಡನ ಮಾಡಿ ಅಡವಿಯ ಮೃಗ ಸಮುದ್ರಕ್ಕೆ ತಿನ್ನಕೊಟ್ಟವನು ನೀನು ಎಂದು ಲೇವಿಯಾತನನ್ನು ಕನ್ನಡದಲ್ಲಿ ಮೊಸಳೆ ಎಂದು ಬರೆಯಲ್ಪಟ್ಟಿದೆ. ಮೊಸಳೆ ಎಂದರೆ ಲೇವಿಯಾತನ್. ಈ ಲೇವಿಯಾತನ್ ಹೇಗೆ ಇರುತ್ತದೆ ಎಂದರೆ ಈ ಕೀರ್ತನೆ ಗ್ರಂಥದಲ್ಲಿ ಬಹುತಲೆಗಳು ಇರುತ್ತವೆ ಎಂದು ನಾವು ನೋಡುತ್ತೇವೆ. ಇಂತಹ ಜೀವಿಯನ್ನು ಅನೇಕ ನಾಗರಿಕತೆಗಳು ಪುರಾತನದಲ್ಲಿ ಇದನ್ನು ಆರಾಧಿಸುತ್ತಾ ದೇವರಾಗಿ ಹೋಲಿಸುತ್ತಾ ಇರುತ್ತಾರೆ. ನಮ್ಮ ಹಿಂದೂ ಧರ್ಮದಲ್ಲಿ ಕೂಡ ಸಮುದ್ರದಲ್ಲಿ 5 ತಲೆ 10 ತಲೆ ಸರ್ಪಗಳನ್ನು ಪೂಜಿಸುವ ವಿಧಾನ ಇದರಿಂದಲೇ ಹುಟ್ಟಿಕೊಂಡು ಬಂದಿರುವುದು. ಅಂತಹ ಕಥೆಗಳನ್ನು ಹೊರಹೊಮ್ಮುವಿಕೆಯ ಕಾರಣವೇನೆಂದರೆ ಅಂತಹ ವಿವರಣೆಗಳೇ. ಹಾಗೆ 104ನೇ ಕೀರ್ತನೆ 26ನೇ ವಾಕ್ಯವನ್ನು ನೋಡಿರಿ, ಅದರಲ್ಲಿ ಹಡಗುಗಳು ಸಂಚರಿಸುತ್ತವೆ, ನೀನು ಉಂಟು ಮಾಡಿದ ಲೇವಿಯಾತನವು ಅದರಲ್ಲಿ ಹಾಡುತ್ತದೆ ಎಂದು ಬರೆಯಲ್ಪಟ್ಟಿದೆ. ಯೆಶಾಯನ ಗ್ರಂಥ 27ನೇ ಅಧ್ಯಾಯ 1ನೇ ವಾಕ್ಯದಲ್ಲಿ ಆ ದಿನದಲ್ಲಿ ಯೆಹೋವನು ಕಠಿಣವೂ ಮಹತ್ತು ಬಲವೂ ಆಗಿರುವ ತನ್ನ ಖಡ್ಗದಿಂದ ವೇಗವಾಗಿ ಓಡುವ ಸರ್ಪ, ಡೊಂಕಾಗಿ ಹರಿಯುವ ಸರ್ಪ, ಈ 2 ಹೆಬ್ಬಾವುಗಳನ್ನು ಒಡೆದು ಮಹಾನದಿಯಲ್ಲಿ ಘಟಸರ್ಪವನ್ನು ಕೊಂದು ಹಾಕುವನು ಎಂದು ಬರೆಯಲ್ಪಟ್ಟಿದೆ. ಅದ್ಯಾಗೋ ಅನೇಕ ಜನರು ಈ ಪ್ರಾಣಿಯನ್ನು ಪ್ರಕಟಣೆ ಗ್ರಂಥದಲ್ಲಿ 13ನೇ ಅಧ್ಯಾಯ 1-2ನೇ ವಾಕ್ಯದಲ್ಲಿ ಬರೆಯಲಾದ ಈ ಕ್ರೂರ ಮೃಗದೊಂದಿಗೆ ಹೋಲಿಸುತ್ತಾರೆ. ಈ ಪ್ರಕಟಣೆ ಗ್ರಂಥದಲ್ಲಿ ಬರೆಯಲ್ಪಟ್ಟಿರುವ ಕ್ರೂರ ಮೃಗ, ಸಮುದ್ರದಿಂದ ಮೃಗವು ಏರಿ ಬರುವುದನ್ನು ಕಂಡೆನು. ಅದಕ್ಕೆ 7 ತಲೆಗಳು, 10 ಕೊಂಬುಗಳು, ಕೊಂಬುಗಳ ಮೇಲೆ 10 ಮುಕುಟಗಳು, ತಲೆಗಳ ಮೇಲೆ ದೇವದೂಷಣೆಯ ನಾಮಗಳು ಇದ್ದವು. ನಾನು ಕಂಡ ಮೃಗವು ಚಿರತೆಯಂತಿತ್ತು. ಅದರ ಕಾಲುಗಳು ಕರಡಿಯ ಕಾಲುಗಳಂತೆಯೂ ಅದರ ಬಾಯಿ ಸಿಂಹದ ಬಾಯಿಯಂತೆಯೂ ಇದ್ದವು. ಆ ಕ್ರೂರ ಮೃಗದ ಬಗ್ಗೆಯೇ ದಾನಿಯೇಲನ ಗ್ರಂಥ 7ನೇ ಅಧ್ಯಾಯ 4 ಜೀವಿಗಳಾಗಿ ಇರುತ್ತದೆ.
ಆದರೆ ಇದು ರಾಜ್ಯಗಳ ಕುರಿತು, ಶಕ್ತಿಯುತ ನಿಯಮಗಳ ಕುರಿತು, ಅಪವಾದಿ ಮತ್ತು ಆತನಿಗೆ ಸಂಬಂಧಿಸಿದ ವಿಷಯಗಳ ಕುರಿತು ವಿವರಿಸುವ ಸಂದರ್ಭ. ಆದರೆ ಲೇವಿಯಾತನ್ ಅಲ್ಲ. ಲೇವಿಯಾತನ್ ದೇವರ ಕೈಯಿಂದ ಸೃಷ್ಟಿಸಲ್ಪಟ್ಟಿದೆ. ಲೇವಿಯಾತನ್ ಭಯಂಕರವಾದದ್ದು ಎಂದು ಬರೆಯಲ್ಪಟ್ಟಿದೆ ಹೊರತು ಕೆಟ್ಟದು ಎಂದು ಎಲ್ಲಿಯೂ ಹೇಳಲಿಲ್ಲ. ಎರಡೂ ಕೂಡ ಬೇರೆ ಬೇರೆ ವಿವರಣೆಗಳು. ಆದುದರಿಂದ ಪ್ರಕಟಣೆ ಗ್ರಂಥದಲ್ಲಿ ಇರುವ ಕ್ರೂರ ಮೃಗವಾದರೆ ಇದು ಅಲ್ಲ. ತುಂಬ ಜನ ಸೇವಕರು ಲೇವಿಯಾತನ್ಗೆ ಕ್ರೂರ ಮೃಗಕ್ಕೆ ಹೋಲಿಸುತ್ತಾರೆ. ಅದು ತಪ್ಪು. ಸ್ವಲ್ಪ ಹೋಲಿಕೆ ಎಂಬುದು ಇರುತ್ತದೆ, ಆದರೆ ಎರಡೂ ಕೂಡ ಬೇರೆ ಬೇರೆ. ಹೀಗೆ ಪೂರ್ತಿಯಾಗಿ ಲೇವಿಯಾತನ್ ಕುರಿತು ಇನ್ನಷ್ಟು ಆಳವಾಗಿ ತಿಳಿದುಕೊಳ್ಳೋಣ. ಲೇವಿಯಾತನ್ ಎಂದರೆ ಏನು? ಲೇವಿಯಾತನ್ ಎಂದರೆ ಯಾರು ಎಂದು ನಾವು ನೋಡಬೇಕು. ಲೇವಿಯಾತನ್ ಕುರಿತು ಸ್ವಲ್ಪ ಸಿದ್ಧಾಂತಗಳು ಇದ್ದಾವೆ. ಅವುಗಳ ವಿಶೇಷತೆಗಳನ್ನು ನೋಡೋಣ. ಮೊದಲನೆಯದು, ಲೇವಿಯಾತನ್ ಎಂದರೆ ಮೊಸಳೆ. ಲೇವಿಯಾತನ್ ಎಂಬುದು ಒಂದು ಭಯಂಕರವಾದ ಮೊಸಳೆಯ ರೀತಿ ಇರುತ್ತದೆ. ಕೆಲವು ಬೈಬಲ್ ಭಾಷಾಂತರದಲ್ಲಿ ಮೊಸಳೆಯಾಗಿಯೇ ಬರೆದರು. ಯೋಬನ ಗ್ರಂಥ 41ನೇ ಅಧ್ಯಾಯ 1ನೇ ವಾಕ್ಯದ ಪ್ರಕಾರ ಅದರ ಚರ್ಮ ಕಠಿಣ ಮತ್ತು ಕವಚದಂತೆ ಬಾಚೂಕಗಳಿಂದ ಹೊದಿಕೆಯಾಗಿದೆ. ಚರ್ಮವು ಬಲವಾದ ಕವಚದ ಸರ್ಪದ ಚರ್ಮದಂತಿದ್ದು ಕೆಸರಿನಿಂದ ತನ್ನ ಹೊಟ್ಟೆಯನ್ನು ಎಳೆದುಕೊಂಡು ಹೋಗುತ್ತದೆ. ಇದೆಲ್ಲವೂ ಲೇವಿಯಾತನ್ ವರ್ಣನೆ. ಇದರ ಪ್ರಕಾರ ಮೊಸಳೆಗೆ ಸಂಬಂಧಿಸಿದಂತೆ ಇದನ್ನು ಮೊಸಳೆ ಎಂದು ಹೇಳುವುದಕ್ಕೆ ಈ ವರ್ಣನೆ ತುಂಬ ಚೆನ್ನಾಗಿ ಹೋಲಿಕೆಯಾಗಿದೆ. ಪ್ರಾಚೀನ ಈಜಿಪ್ಟ್ ಚರಿತ್ರೆಯಲ್ಲಿ ಭಯಂಕರವಾದ ನೈಲ್ ನದಿಯ ಮೊಸಳೆಗಳು ಕುರಿತು ತುಂಬನೇ ಕಥೆಗಳು ಇದ್ದಾವೆ. ನೈಲ್ ನದಿಯಲ್ಲಿ ಇದ್ದ ಮೊಸಳೆಗಳು ತುಂಬ ದೊಡ್ಡದಾಗಿವೆ, ಭಯಂಕರವಾಗಿದ್ದವು, ತುಂಬ ಅಪಾಯಕಾರಿ ಕೂಡ. ಅದಕ್ಕಾಗಿಯೇ ಪ್ರಾಚೀನ ಈಜಿಪ್ಟ್ ಚರಿತ್ರೆಯಲ್ಲಿ ಭಯ ಹುಟ್ಟಿಸುವ ನೈಲ್ ನದಿಯ ಮೊಸಳೆಯ ಕುರಿತು ಕಥೆಗಳನ್ನು ಹೇಳುತ್ತಾರೆ. ಅವನ್ನು ಆರಾಧಿಸುವ ವಿಧಾನವನ್ನು, ಅವುಗಳನ್ನು ದೇವರನ್ನಾಗಿ ಮಾಡಿಕೊಂಡ ವಿಧಾನ ಕೂಡ ಇದ್ದಾವೆ. ಎಜ್ಕೇಲನ ಗ್ರಂಥ 29ನೇ ಅಧ್ಯಾಯ 3ನೇ ವಾಕ್ಯ, ಎಜ್ಕೇಲನ ಗ್ರಂಥ 32ನೇ ಅಧ್ಯಾಯ 2ನೇ ವಾಕ್ಯದಲ್ಲಿ ನಾವು ಲೇಖನಗಳಲ್ಲಿ ನೋಡುತ್ತೇವೆ. ಇನ್ನು ಲೇವಿಯಾತನ್ಗೆ ತುಂಬನೇ ವಿಭಿನ್ನವಾಗಿ ಇರುತ್ತದೆ ಮೊಸಳೆ. ಬೆಂಕಿ ಹೊಗೆ ಹೊರ ಉಗುಳುವುದು ಮೊಸಳೆ ಅಲ್ಲ. ಮೊಸಳೆಗೆ ಬಹು ತಲೆಗಳು ಇರುವುದಿಲ್ಲ. ಸಮುದ್ರದಲ್ಲಿ ಇದ್ದರೂ ಕೂಡ ಸಮುದ್ರವನ್ನೇ ಅಲುಗಾಡಿಸುವುದಿಲ್ಲ ಮೊಸಳೆ. ಮೊಸಳೆಗೆ ಈ ವರ್ಣನೆ ಸರಿ ಬೀಳುವುದಿಲ್ಲ. ಇನ್ನೊಂದು ಸಿದ್ಧಾಂತವಿದೆ. ಎರಡನೆಯದು ಏನು ಎಂದರೆ ಒಂದು ದೊಡ್ಡ ತಿಮಿಂಗಿಳ ಆಗಿರಬಹುದು. ತಿಮಿಂಗಿಳಗಳು ಕೂಡ ಸಮುದ್ರದಲ್ಲಿ ದೊಡ್ಡ ಜೀವಿಗಳೇ. ಶಾರ್ಕ್ ಆಗಿರಬಹುದು. ವೈಫರ್ ಫಿಶ್ ಸರ್ಪದ ರೀತಿ ಇವು ಕೂಡ ಸಮುದ್ರದಲ್ಲಿ ದೊಡ್ಡ ಜೀವಿಗಳೇ. ಶಾರ್ಕ್, ಫಂಗ್, ಟೀತ್, ವೈಫರ್ ಫಿಶ್ ಸರ್ಪದ ಹಾಗೆ ಇರಬಹುದು. ಇವು ಲೇವಿಯಾತನ್ ನಂತರ ಬಂದ ಜೀವಿಗಳು. ಲೇವಿಯಾತನ್ ನಿಂದ ಬಂದ ಬೇರೆ ಬೇರೆ ವೇಲ್ಸ್ ಎಂದು ಹೇಳುತ್ತಾ ಇರುತ್ತಾರೆ. ಆದರೆ ತಿಮಿಂಗಳಗಳು ಇನ್ನೂ ಅಸ್ತಿತ್ವದಲ್ಲಿರುವ ಅತಿ ದೊಡ್ಡ ಜೀವಿಗಳು. ತಿಮಿಂಗಳಗಳನ್ನು ಇಂದಿಗೂ ನಾವು ನೋಡುವಂಥವುಗಳಾಗಿವೆ. ಆದರೆ ಲೇವಿಯಾತನ್ ವರ್ಣನೆಗೆ ಮಾತ್ರ ಈ ತಿಮಿಂಗಳಗಳು ಸರಿ ಬೀಳುವುದಿಲ್ಲ. ಪೆರ್ವಿಯನ್ ಮರುಭೂಮಿಯಲ್ಲಿ ಬಾರಿಸ್ ವೇಲ್ ಎಂದು ಕರೆಯಲ್ಪಡುವ ದೊಡ್ಡ ಸಿಲೋ ಕಂಡು ಬಂದಿದೆ. ಇದನ್ನು ಪತ್ತೆ ಹಚ್ಚಿದ ನಂತರ ಇದನ್ನು ಲೇವಿಯಾತನ್ ಎಂದು ಕರೆಯಲಾಯಿತು ಮತ್ತು ಮಲ್ವೇಲಿ ಎಂದು ಅದರ ಹೆಸರನ್ನು ಇಡಲಾಯಿತು. ಪುಸ್ತಕಗಳು ಮತ್ತು ಚಲನಚಿತ್ರಗಳು ಸಹ ಹೊರಬಂದಿವೆ. ಆದರೆ ಇದು ಲೇವಿಯಾತನ್ ಅಲ್ಲ. ಇದು ಯೋನಾನನು ನುಂಗಿದ ಮೀನಿನಂತಹ ಜೀವಿಗಳಿಗೆ ಉದಾಹರಣೆಯಾಗಿದೆ ಎಂದು ಮಾತ್ರ ಹೇಳಬಹುದು. ಆದರೆ ಲೇವಿಯಾತನ್ ಅದಕ್ಕಿಂತ ಬಹಳ ವಿಭಿನ್ನವಾಗಿದೆ. ಅಷ್ಟೇ ಅಲ್ಲದೆ ಸಮುದ್ರದಿಂದ ಕೊಚ್ಚಿಕೊಂಡು ಬಂದ ಮೂಳೆಗಳು, ಅಲ್ಲಲ್ಲಿ ಬಿದ್ದಿದ್ದ ಕೆಲವು ಸತ್ತ ಪಾಳುಯುಳಿಕೆಗಳು, ಅವುಗಳ ಮೂಳೆಗಳನ್ನು ಪರೀಕ್ಷಿಸಿದಾಗ ಇಂತಹ ದೊಡ್ಡ ಜೀವಿಗಳು ಇದ್ದಾವೆ ಎಂಬುದು ನಮಗೆ ತಿಳಿಯುತ್ತದೆ. ಇನ್ನು ಮೂರನೆಯ ಸಿದ್ಧಾಂತವೇನು ಎಂದರೆ ಲೇವಿಯಾತನ್ನನ್ನು ಡೈನೋಸರ್ ಎನ್ನುತ್ತಾರೆ. ಅದರ ಗಾತ್ರವು ಡೈನೋಸರ್ ಅಂತಿದೆ ಎಂದು ಕೆಲವರು ಹೇಳುತ್ತಾರೆ. ಇದು ಭಯಾನಕ ಜಲಚರ ಜೀವಿಯಾಗಿದೆ ಎಂದು ಕೆಲವರು ಹೇಳುತ್ತಾರೆ. ಡೈನೋಸರ್ಗಳು ಮಾನವರು ಹುಟ್ಟುವ ಹಲವು ವರ್ಷಗಳ ಮೊದಲೇ ಡೈನೋಸರ್ಗಳು ಅಳಿದು ಹೋದವು ಎಂದು ಹೇಳುತ್ತಾರೆ. ಅವು ಯೋಬನ ಕಾಲದಲ್ಲಿ ಇದ್ದರೆ ಎಲ್ಲಿಯೂ ಪ್ರಸ್ತಾಪಿಸಲಿಲ್ಲ. ಈ ಮೂರು ಮಾತ್ರವೇ, ಅಂದರೆ ಬೆಹೆಮತ್, ರಹಾಬ್ ಮತ್ತು ಲೇವಿಯಾತನ್, ಇವುಗಳನ್ನು ಮಾತ್ರ ಉಲ್ಲೇಖಿಸಲಾಗಿದೆ. ಪ್ರಾಚೀನ ಕಾಲದಲ್ಲಿ, ಮಧ್ಯಯುಗದ ಇತಿಹಾಸದಲ್ಲಿ ಅಂತಹ ಡೈನೋಸರ್ಗಳನ್ನು
ಹೋಲುವ ಪ್ರಾಣಿಗಳು ವಿರಳವಾಗಿ ಉಲ್ಲೇಖಿಸಲಾಗಿದೆ ಎಂಬುದು ನಿಜಾನೇ. ಮಾರ್ಕ್ ಪೌಲ್ ಅಂತಹ ಪ್ರಯಾಣಿಕರು ಕೂಡ ವಿವರಿಸಿದ ಜಂತುಗಳು ಮೊಸಳೆಯಂತಹ ಅತಿ ದೊಡ್ಡ ಜಂತುಗಳನ್ನು ಅವರು ವಿವರಿಸಿದ್ದಾರೆ. ಚರಿತ್ರೆಯಲ್ಲಿ ಅಂತಹ ವಿಷಯಗಳಿದ್ದರೂ ಇವು ಡೈನೋಸರ್ಗಳು ಎಂದು ಹೇಳಲು ನಮಗೆ ಯಾವುದೇ ಆಧಾರವಿಲ್ಲ. ಈ 3 ಸಿದ್ಧಾಂತಗಳೇ ಅಲ್ಲದೆ ಲೇವಿಯಾಥನ್ ಕುರಿತು 4ನೆಯ ಸಿದ್ಧಾಂತವೇನು ಎಂದರೆ ಲೇವಿಯಾಥನ್ ಒಂದು ಪೌರಾಣಿಕ ಡ್ರಾಗನ್ ಎಂದು ಹೇಳುತ್ತಾರೆ. ಲೇವಿಯಾಥನ್ ಅನ್ನು ವಾಸ್ತವಕ್ಕಿಂತ ಹೆಚ್ಚಾಗಿ ಕಾಲ್ಪನಿಕ ಪಾತ್ರ ಎಂದು ವಿವರಿಸುತ್ತಾರೆ. ಅದು ಪೌರಾಣಿಕ ಡ್ರ್ಯಾಗನ್ಗೆ ಹೋಲಿಸುತ್ತಾರೆ. 74ನೇ ಕೀರ್ತನೆ 14ನೇ ವಾಕ್ಯದಲ್ಲಿ ಲೇವಿಯಾಥನ ಶಿರಖಂಡನ ಮಾಡಿ ಅಡವಿಯ ಮೃಗ ಸಮುದ್ರಕ್ಕೆ ತಿನ್ನಕೊಟ್ಟವನು ನೀನು. ಇದು ಹೆಚ್ಚು ತಲೆಗಳನ್ನು ಹೊಂದಿರುವ ಪಾತ್ರಕ್ಕೆ ಆದ್ಯತೆ ನೀಡುತ್ತದೆ. ಕೆಂಪು ಸಮುದ್ರ ತೀರದಲ್ಲಿ ಈಜಿಪ್ಟ್ನವರ ತಲೆಗಳನ್ನು ಸೂಚಿಸಲು ವಿಮೋಚನಕಾಂಡ 14ನೇ ಅಧ್ಯಾಯ 30ನೇ ವಾಕ್ಯವನ್ನು ನೋಡಿರಿ. ಅಲ್ಲಿಯ ಸಂದರ್ಭವನ್ನು ತೆಗೆದುಕೊಂಡಿರುವುದು 2ನೆಯದು ಈಜಿಪ್ಟರ ತಲೆಗಳನ್ನು ಸೂಚಿಸುವುದಕ್ಕೆ ತೆಗೆದುಕೊಂಡಿರುವ ಸಂದರ್ಭವಾಗಿ ನಮಗೆ ಕಾಣಿಸುತ್ತದೆ. ಯೋಬನ ಗ್ರಂಥ 41ನೇ ಅಧ್ಯಾಯ 18-21ನೇ ವಾಕ್ಯದವರೆಗೆ ನೋಡಿದರೆ ಲೇವಿಯಾಥನ್ ಜೀವಿಯ ಬಗ್ಗೆ ಬರೆಯಲಾದ ವಿಷಯಗಳು ಅದರ ಸೀನಿನ ತುಂತುರುಗಳು ಥಳಥಳಿಸುವವು, ಕಣ್ಣು ಅರುಣ ನೇತ್ರಕ್ಕೆ ಸಮವಾಗಿದೆ. ಬಾಯೊಳಗಿಂದ ಕೊಳ್ಳಿಗಳು ಹೊರಡುವವು, ಬೆಂಕಿ ಕಿಡಿಗಳು ಹಾರುವವು. ಅವು ಹುಲ್ಲಿಗೆ ಬೆಂಕಿ ಇಕ್ಕಿ ಊದಿ ಕಾಸಿದ ಕೊಪ್ಪರಿಗೆಯಿಂದಲೋ ಎಂಬಂತೆ ಮೂಗಿನ ಸೊಳ್ಳೆಗಳಿಂದ ಹೊಗೆ ಹಾಯುವುದು. ಅದರ ಉಸಿರೇ ಇದ್ದಲನ್ನು ಹೊತ್ತಿಸುವುದು, ಜ್ವಾಲೆಯು ಬಾಯಿಂದೇಳುವುದು. ಇದನ್ನು ಗಾಡ್ಜಿಲಾ ಡ್ರ್ಯಾಗನ್ ಎಂದು ವಿವರಿಸಲಾಗಿದೆ ಮತ್ತು ಅಂತಹ ವಿಷಯಗಳನ್ನು ಊಹಿಸಿಕೊಳ್ಳುವುದು ಕಷ್ಟದಾಯಕವಾಗಿವೆ. ಇದನ್ನು ಪೌರಾಣಿಕ ಎಂದು ಕರೆಯಲಾಗುತ್ತದೆ ಮತ್ತು ಇದನ್ನು ಕಾಲ್ಪನಿಕ ಪಾತ್ರಗಳು ಎಂದು ಕರೆಯಲಾಗುತ್ತದೆ. ಪ್ರಾಚೀನ ಜನರು ಸಹ ಇತಿಹಾಸದಲ್ಲಿ ಕಂಡುಬರುವ ಮತ್ತು ಬರೆಯಲ್ಪಟ್ಟ ಕೆಲವು ಜೀವಿಗಳನ್ನು ನಾವು ನೋಡುತ್ತೇವೆ. ಕೊನೆಯದಾಗಿ 5ನೆಯ ಸಿದ್ಧಾಂತವೇನು ಎಂದರೆ ಲೇವಿಯಾಥನ್ ಎಂಬುದು ಒಂದು ರೂಪಕ ವಿವರಿಸಲು ಉದಾಹರಣೆಯಾಗಿ ಬಳಸಿದರು, ಅಲಂಕಾರವಾಗಿ ವಿವರಿಸಲು ಅಲಂಕಾರ ರೂಪಕವಾಗಿ ಬಳಸಿದರು ಎಂದು ಮತ್ತೊಂದು ಸಿದ್ಧಾಂತವಿದೆ. ಲೇವಿಯಾಥನ್ ವಿವರಣೆಯನ್ನು ಗಮನಿಸಿರಿ. ಲೇವಿಯಾಥನ್ ಅನೇಕ ವಿಷಯಗಳಿಗೆ ರೂಪಕವಾಗಿ ಹೇಗೆ ಬಳಸಲಾಗುತ್ತದೆ ಎಂಬುದು ನೋಡೋಣ. ಮೊದಲನೆಯದಾಗಿ ದೇವರ ಶಕ್ತಿಯನ್ನು ವ್ಯಕ್ತಪಡಿಸಲು ಇದನ್ನು ರೂಪಕವಾಗಿ ಬಳಸಲಾಗುತ್ತದೆ. ಲೇವಿಯಾಥನ್ ಬಗ್ಗೆ ಹೆಚ್ಚು ಆಳವಾದ ಮಾಹಿತಿಯು ಯೋಬನ ಗ್ರಂಥದಲ್ಲಿ 41ನೇ ಅಧ್ಯಾಯದಲ್ಲಿ ಕಂಡುಬರುತ್ತದೆ. ದೇವರ ಶಕ್ತಿಯನ್ನು ತಿಳಿಸುವುದಕ್ಕೆ ಲೇವಿಯಾಥನ್ ಪ್ರಸ್ತಾಪನೆ ಇದೆ. ಅವು ಕೆಟ್ಟವುಗಳು ಎಂದು ಎಲ್ಲಿಯೂ ಬರೆಯಲ್ಪಡಲಿಲ್ಲ. ನೆನಪಿಡಿರಿ, ಕೆಟ್ಟವರಲ್ಲ, ರಾಕ್ಷಸರೂ ಅಲ್ಲ, ಭಯಂಕರವಾದ ಜೀವಿಗಳು, ಯಾರು ಎದುರಿಸಲು ಆಗದ ಜೀವಿಗಳು ಎಂದು ಬರೆಯಲ್ಪಟ್ಟಿದೆ. ದೇವರ ಕೈಯಿಂದಲೇ ಸೃಷ್ಟಿಸಲ್ಪಟ್ಟವು. ಆದಿಕಾಂಡ 1ನೇ ಅಧ್ಯಾಯ 22ನೇ ವಾಕ್ಯದಲ್ಲಿ ಜಲಚರಗಳು ಸಮುದ್ರದ ನೀರಿನಲ್ಲಿ ತುಂಬಿಕೊಳ್ಳಲಿ ಎಂಬ ವಿವರಣೆ ಇದೆ. ಹೀಗೆ ದೊಡ್ಡ ಮೀನುಗಳನ್ನು ಸೃಷ್ಟಿಸಿದರು ಎಂದು ನಮಗೆ ತಿಳಿಯುತ್ತದೆ. ಇಂತಹ ಜೀವಿಗಳು ದೇವರ ನಿಯಂತ್ರಣದಲ್ಲಿ ಇದ್ದಾವೆ. ಇವೆಲ್ಲವೂ ದೇವರ ನಿಯಂತ್ರಣದಲ್ಲೇ ಇದ್ದಾವೆ. ಇಂತಹ ಭಯಂಕರವಾದ ಜೀವಿಗಳು ಲೇವಿಯಾಥನ್ ಅನ್ನು ಸೃಷ್ಟಿ ಮಾಡಿದ್ದು ದೇವರೇ ಎಂಬುದು ನಾವು ತಿಳಿದುಕೊಳ್ಳಬೇಕು. ದೇವರ ಶಕ್ತಿಯನ್ನು ತಿಳಿಸುವುದಕ್ಕೆ ಅದನ್ನು ಅಲಂಕಾರ ರೂಪವಾಗಿ ಬರೆಯಲ್ಪಟ್ಟಿದೆ. ಇನ್ನು 2ನೆಯ ವಿಷಯ ಅವ್ಯವಸ್ಥೆಗೊಳಿಸುವ ಶಕ್ತಿಯ ಬಗ್ಗೆ ವಿವರಿಸಲು ರೂಪಕವಾಗಿ ಇರುತ್ತದೆ. ಪ್ರಾಚೀನ ಕಾಲದಲ್ಲಿ ಸಮುದ್ರವನ್ನು ಅವ್ಯವಸ್ಥೆಯ ವಲಯವನ್ನು ಸೃಷ್ಟಿಸುವ ಒಂದು ಜೀವಿ ಎಂದು ಜನರು ನಮಗೆ ಹೇಳುತ್ತಾರೆ. ಅವ್ಯವಸ್ಥೆಯ ವಲಯವನ್ನು ಸೃಷ್ಟಿಸುವ ವಿಷಯಗಳನ್ನು ವಿವರಿಸಲು ಲೇವಿಯಾಥನ್ ಅನ್ನು ರೂಪಕವಾಗಿ ಬಳಸಲಾಗುತ್ತದೆ. 3ನೆಯ ವಿಷಯವೇನು ಎಂದರೆ ಇದನ್ನು ದಬ್ಬಾಳಿಕೆಯ ದೇಶಗಳು ಮತ್ತು ದಬ್ಬಾಳಿಕೆಯ ಸರ್ಕಾರಗಳನ್ನು ವಿವರಿಸಲು ಬಳಸಲಾಗುತ್ತದೆ. ಈಜಿಪ್ಟ್ ಅನ್ನು ಸಮುದ್ರ ಮೃಗ ಎನ್ನುತ್ತಿದ್ದರು. ಈಜಿಪ್ಟ್ ಅನ್ನು ಈಗಲೂ ಸಮುದ್ರ ಮೃಗಕ್ಕೆ ಹೋಲಿಸುತ್ತಾರೆ. ಯೆಶಾಯನ ಗ್ರಂಥ 30ನೇ ಅಧ್ಯಾಯ 7ನೇ ವಾಕ್ಯ, ಎಜ್ಕೇಲನ ಗ್ರಂಥ 29ನೇ ಅಧ್ಯಾಯ 3ನೇ ವಾಕ್ಯ, ಎಜ್ಕೇಲನ ಗ್ರಂಥ 32ನೇ ಅಧ್ಯಾಯ 2ನೇ ವಾಕ್ಯದ ಪ್ರಕಾರ ಈಜಿಪ್ಟ್ ಅನ್ನು ಹಾಗೆ ವರ್ಣಿಸಿದ್ದಾರೆ. ಬ್ಯಾಬಿಲೋನ್ ಅನ್ನು ರಾಕ್ಷಸ ಎಂದು ವಿವರಿಸಲಾಗಿದೆ. ಯೆಶಾಯನ ಗ್ರಂಥ 14ನೇ ಅಧ್ಯಾಯ 4:20 ಆದುದರಿಂದ ಇದನ್ನು ಸರ್ವ ಅಧಿಕಾರಿ ಸರ್ಕಾರವನ್ನು ವಿವರಿಸಲು ಸಹ ಬಳಸಲಾಗುತ್ತದೆ. 4ನೆಯದು ಆಧ್ಯಾತ್ಮಿಕ ಪಾಪ. ಇದನ್ನು ಆಧ್ಯಾತ್ಮಿಕ ದುಷ್ಟತೆಯನ್ನು ವಿವರಿಸಲು ಸಹ ಬಳಸಲಾಗುತ್ತದೆ. ದುಷ್ಟನ ರೂಪಕವನ್ನು ಹಾವಿನೊಂದಿಗೆ ಹೋಲಿಸುವರು.
ಯಾವಾಗಲೂ ಪಾಪ ಅಥವಾ ದುಷ್ಟ ರೂಪಕವನ್ನು ಹಾವಿನೊಂದಿಗೆ ಹೋಲಿಸುತ್ತಾರೆ. ಪ್ರಕಟಣೆಯಲ್ಲಿಯೂ ಸಹ ಕೂಡ ಪ್ರಾಣಿಯನ್ನು ಸರ್ಪಕ್ಕೆ ಮತ್ತು ಸರ್ಪದ ತಲೆಗೆ ಹೋಲಿಸಲಾಗಿದೆ. ನಾವು ಅಂತಹ ಹೋಲಿಕೆಯನ್ನು ನೋಡುತ್ತೇವೆ. ಆದುದರಿಂದ ನಾವು ಎದುರಿಸುವ ಕೆಟ್ಟದ್ದನ್ನು ಈ ರೂಪಕ ರೀತಿಯಲ್ಲಿ ವಿವರಿಸುವವರು. ಲೇವಿಯಾತನನ್ನು ವಿವರಿಸಲು ಇಂತಹ ಅಲಂಕಾರ ರೂಪಕಗಳು ಇದ್ದಾವೆ. ಅಲಂಕಾರ ರೂಪಕವಾಗಿ ಬಳಸಿದರು ಎಂಬ ಸಿದ್ಧಾಂತ ಕೂಡ ಇದ್ದಾವೆ. ಲೇವಿಯಾತನ್ ಮತ್ತು ಬೆಹೆಮತ್ ಎಂಬುವವು ವರ್ಣನೆಗಾಗಿ ರೂಪಕವಾಗಿ ಬಳಸಲಾಗಿದೆ ಎಂಬ ಸಿದ್ಧಾಂತ ಇದೆ. ಒಂದು ವೇಳೆ ಇವು ನಿಜವಾದ ಜೀವಿಗಳು ಆದರೆ ದೇವರ ಸೃಷ್ಟಿಯ ಭಾಗವಾಗಿಯೇ ಸೃಷ್ಟಿಸಲಾಗಿದೆ. ದೇವರಿಗೆ ಅಧೀನರಾಗಿದ್ದಾರೆ. ದೇವರ ಕೈಯಿಂದ ಸೃಷ್ಟಿಸಲ್ಪಟ್ಟಿವೆ. ದೇವರೇ ಇವುಗಳನ್ನು ಅತ್ಯಂತ ಭಯಂಕರವಾಗಿ ಸೃಷ್ಟಿ ಮಾಡಿದ್ದಾರೆ. ದೇವರ ಸೃಷ್ಟಿ ಇವು. ಅಂತಹ ಜೀವಿಗಳ ಬಗ್ಗೆ ಓದುತ್ತಿದ್ದಾಗ, ಕೇಳುತ್ತಿದ್ದಾಗ, ಚರಿತ್ರೆಯಲ್ಲಿ ನಾವು ಕೇಳಿದಾಗ ಅವುಗಳ ಬಗ್ಗೆ ಭಯಭೀತರಾಗುತ್ತೇವೆ ಮತ್ತು ಹೆದರುತ್ತೇವೆ. ಅದನ್ನು ಕೇಳಿದ ಜನರು ಸಮುದ್ರವನ್ನು ಕೂಡ ದೇವರನ್ನಾಗಿ ಮಾಡುತ್ತಾರೆ. ಹೆಚ್ಚು ಜನರು ಇಂತಹ ಸೃಷ್ಟಿಯನ್ನು ದೇವರನ್ನಾಗಿ ಮಾಡುತ್ತಾರೆ, ದೇವತೆಗಳಿಗೆ ಹೋಲಿಸುತ್ತಾರೆ. ಜಪಾನ್ ಮತ್ತು ಸುತ್ತಮುತ್ತಲಿನ ದೇಶಗಳಲ್ಲಿ ಅಂತಹ ಅನೇಕ ದೇವತೆಗಳು ಇದ್ದಾವೆ. ಹೆಚ್ಚಾಗಿ ಪೂಜಿಸುತ್ತಾರೆ. ಅವರ ಚಲನಚಿತ್ರಗಳಲ್ಲಿ ಕೂಡ ಇಂತಹ ಗ್ರಾಫಿಕ್ಸ್ನೊಂದಿಗೆ ತೆಗೆಯುತ್ತಾರೆ. ಈಜಿಪ್ಟ್ ನಾಗರಿಕತೆಯಲ್ಲಿ, ಬಾಬೇಲಿನ ನಾಗರಿಕತೆಯಲ್ಲಿ, ಗ್ರೀಕ್ ನಾಗರಿಕತೆಯಲ್ಲಿ ಇರುವುದು ಇಂತಹ ದೇವತೆಗಳೇ. ನಮ್ಮ ಭಾರತ ದೇಶದಲ್ಲಿ ಕೂಡ ಸಮುದ್ರವನ್ನು ದೇವತೆಗೆ ಹೋಲಿಸುತ್ತಾರೆ. ಅದರಲ್ಲಿ ಇರುವ ದೊಡ್ಡ ದೊಡ್ಡ ಜೀವಿಗಳನ್ನು ದೇವರಿಗೆ ಹೋಲಿಸುತ್ತಾರೆ. ಹೀಗೆ ಅನೇಕ ರೂಪಕಗಳಿಂದ ವರ್ಣಿಸುತ್ತಾರೆ. 5 ತಲೆ 10 ತಲೆಗಳನ್ನು ಪೂಜಿಸುವುದು, ವರ್ಣಿಸುವುದು, ಕಾಲ್ಪನಿಕವಾಗಿ ಸೃಷ್ಟಿಸಿದ ಕಥೆಗಳ ಮುಖಾಂತರ ಹೇಳುವುದು ನಾವು ನೋಡುತ್ತೇವೆ. ಅಂತಹ ಜೀವಿಗಳೇ ಭಯಂಕರವಾದ ಜೀವಿಗಳು. ಆ ಜೀವಿಗಳ ಬಗ್ಗೆ ಕುರಿತೇ ಇವೆಲ್ಲವೂ. ಈ ಲೇವಿಯಾತನ್ ಗಂಡು, ಬೆಹೆಮತ್ ಹೆಣ್ಣು ಎಂದು ದೇವರುಗಳಿಗೆ ಹೋಲಿಸುತ್ತಿದ್ದರು ಎಂದು ಪ್ರಾಚೀನ ಈಜಿಪ್ಟ್ ಕಾಲದಲ್ಲಿ ನಾವು ನೋಡುತ್ತೇವೆ. ಹಾಗೆಯೇ ಈ ಭಯದಿಂದಲೇ ಅವುಗಳನ್ನು ದೇವರುಗಳನ್ನಾಗಿ ಮಾಡಿಕೊಂಡಿದ್ದಾರೆ ಎಂದು ನಾವು ನೋಡುತ್ತೇವೆ. ಅವುಗಳನ್ನು ಯಾವಾಗ ಇಟ್ಟುಕೊಳ್ಳಬೇಕು ಮತ್ತು ಯಾವಾಗ ತೆಗೆದು ಹಾಕಬೇಕೆಂದು ದೇವರಿಗೆ ತಿಳಿದಿದೆ. ಇಂದಿಗೂ ಕೂಡ ಅವು ಇದ್ದಿದ್ದರೆ ಜೀವನ ಮಾಡುವುದು ಕಷ್ಟಕರವಾಗುತ್ತಿತ್ತು. ಸಮುದ್ರ ಪ್ರಯಾಣಗಳು ಎಂಬುದು ಕಷ್ಟಕರವಾಗುತ್ತಿತ್ತು. ಸಮುದ್ರದಲ್ಲಿ ವ್ಯಾಪಾರವೆಂಬುದು ಕಷ್ಟಕರವಾಗುತ್ತಿತ್ತು. ಸಾಗಾಣೆ ಎಲ್ಲವೂ ಕಷ್ಟಕರವಾಗುತ್ತಿತ್ತು. ಅದಕ್ಕೆ ದೇವರು ಅವುಗಳನ್ನು ತುಂಡು ತುಂಡು ಮಾಡಿ ಆಹಾರವಾಗಿ ಹಾಕಿದರು ಎಂದು ನಾವು ಬೈಬಲ್ನಲ್ಲಿ ನೋಡುತ್ತೇವೆ. ಆದರೆ ಅದರ ಸಂದರ್ಭವೇನು ಎಂದರೆ ಅಂತಹ ಜೀವಿಗಳು ಭಯಂಕರವಾದ ಜೀವಿಗಳು, ಭಯಪಡಿಸುವಂತಹ ಜೀವಿಗಳು. ಹಾಗೆ ಅವುಗಳಿಗೆ ಭಯಪಟ್ಟು ಪೂಜಿಸುವ ಜನರಾಗುತ್ತಿರುವ ರೀತಿಯನ್ನು ನೋಡಿ ದೇವರು ಅವುಗಳನ್ನು ಇಲ್ಲದಂತೆ ನಾಶಪಡಿಸಿದರು. ಈಗ ಅವು ಮರೆ ಮಾಡಲ್ಪಟ್ಟಿವೆ. ಅವು ದೇವರ ಸೃಷ್ಟಿಯಾಗಿದ್ದರೂ ಕೂಡ ಈಗ ಮರೆ ಮಾಡಲ್ಪಟ್ಟಿವೆ. ಈ 5 ಸಿದ್ಧಾಂತಗಳಲ್ಲಿ ಯಾವುದೋ ಒಂದು ಸಿದ್ಧಾಂತವಾದರೂ ನಿಜವಾಗಲೂ ಈ ಲೇವಿಯಾತನ್, ಬೆಹೆಮತ್ ಜೀವಿಗಳನ್ನು ನಿಜವಾಗಲೂ ಅಸ್ತಿತ್ವದಲ್ಲಿದ್ದರೂ ಅವು ಇಂದಿಗೂ ನಿಗೂಢವಾಗಿವೆ. ಅವು ಇಂದಿಗೂ ಕಾಣಿಸುತ್ತಿಲ್ಲ. ಅವು ಇಂದಿಗೂ ಇಲ್ಲ. ದೇವರು ಅವುಗಳನ್ನು ಯಾವ ಸಮಯದಲ್ಲಿ ಎಲ್ಲಿ ಸೃಷ್ಟಿಸಿದರು ಮತ್ತು ಅನಂತರ ಯಾವಾಗ ಅವುಗಳನ್ನು ಕಣ್ಮರೆಯಾಗಿ ಮಾಡಿದರು ಎಂಬುದು ತಿಳಿದಿಲ್ಲ. ಮನುಷ್ಯರಿಗೆ ತೊಂದರೆಯಾಗದಂತೆ ಅವುಗಳನ್ನು ಆರಾಧಿಸದ ಹಾಗೆ ಇಲ್ಲದಂತೆ ನಾಶ ಮಾಡಿದರು. ಅದ್ಯಾಗೂ ಇಂದಿಗೂ ನಾವು ಅಂತಹ ಕಥೆಗಳನ್ನು ನೋಡುತ್ತಿದ್ದೇವೆ ಮತ್ತು ಇನ್ನೂ ಅವುಗಳ ಬಗ್ಗೆ ವಿವರಿಸುತ್ತಿದ್ದೇವೆ. ಈ ಲೇವಿಯಾತನ್ ಬಗ್ಗೆ ನಾವು ಏಕೆ ತಿಳಿದುಕೊಳ್ಳಬೇಕು? ನಾವು ಯಾಕೆ ಕಲಿಯಬೇಕು? ಲಕ್ಷಾಂತರ ವರ್ಷಗಳಿಂದ ನಮಗೆ ಅರ್ಥವಾಗದ, ಊಹಿಸಲಾಗದ ಭಯಾನಕ ಜೀವಿಗಳೊಂದಿಗೆ ನಾವು ವ್ಯವಹರಿಸುತ್ತಿದ್ದೇವೆ. ಊಹಿಸಲಾಗದ ಭಯಾನಕ ರೂಪಗಳು ಮತ್ತು ಜೀವಿಗಳಿಂದ ದೇವರು ನಮ್ಮನ್ನು ರಕ್ಷಿಸಿದ್ದಾರೆ ಎಂದು ನಾವು ನೋಡುತ್ತೇವೆ. ಮುಖ್ಯವಾಗಿ ಇನ್ನೊಂದು ವಿಷಯವಿದೆ. ದೇವರ ಶಕ್ತಿಯನ್ನು ವರ್ಣಿಸಲು ಎಂದು ನಾವು ತಿಳಿದುಕೊಳ್ಳಬೇಕು. ದೇವರು ನಮ್ಮನ್ನು ಕಾಪಾಡಿದ ವಿಧಾನವನ್ನು ತಿಳಿದುಕೊಳ್ಳಬೇಕು. ಹಾಗೆ ದೇವರು ಅಂತಹ ಜೀವಿಗಳನ್ನು ನಮ್ಮ ದೈನಂದಿನ ಜೀವನದಲ್ಲಿ ಭಯಪಡದಂತೆ ನಮ್ಮಿಂದ ದೂರವಿಟ್ಟಿದ್ದಾರೆ ಎಂದು ನಾವು ತಿಳಿದುಕೊಳ್ಳಬೇಕು. ನೈಸರ್ಗಿಕವಾದ ಪ್ರಪಂಚದಿಂದ ದೇವರು ಈ ವಸ್ತುಗಳನ್ನು ಬಳಸಿದ್ದಾರೆ ಎಂದು ನಾವು ತಿಳಿದುಕೊಳ್ಳಬೇಕು. ಸೃಷ್ಟಿ ಎಲ್ಲವೂ ಕೂಡ ದೇವರ ಮಹಿಮೆಯನ್ನು ಪ್ರಕಟಿಸುತ್ತದೆ. ದೇವರ ಸೃಷ್ಟಿಯ ಅದ್ಭುತಗಳನ್ನು
ಅವುಗಳ ವಿವರಣೆಯನ್ನು ತಿಳಿಸುತ್ತದೆ. ಆದುದರಿಂದ ಅಂತಹ ಭಯಂಕರವಾದ ಸೃಷ್ಟಿ ಕೂಡ ಇದೆ. ದೇವರ ಸೃಷ್ಟಿ ತುಂಬ ಅದ್ಭುತವಾಗಿದೆ. ಅಷ್ಟೇ ಅಲ್ಲ, ಇಂತಹ ಭಯಾನಕ ರಾಜ್ಯಗಳ ಕುರಿತು, ಶತ್ರು ರಾಜ್ಯಗಳ ಕುರಿತು ಜಯಿಸುವುದಕ್ಕೆ ಲೇವಿಯಾತನ್ ಅನ್ನು ಉದಾಹರಣೆಯಾಗಿ ಕೂಡ ಹೇಳಿದ್ದಾರೆ. ವಾಕ್ಯದಲ್ಲಿ, ಯೋಬನ ಗ್ರಂಥದಲ್ಲಿ ಪ್ರಸ್ತಾಪಿಸಲ್ಪಟ್ಟ ಜೀವಿಗಳು, ವಿಶೇಷವಾಗಿ ಲೇವಿಯಾತನ್ ಬಗ್ಗೆ ನಿಮಗೆ ಸಂಪೂರ್ಣವಾಗಿ ಅರ್ಥವಾಗಿದೆ ಎಂದು ನಾನು ಭಾವಿಸಿದ್ದೇನೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಕೊಡೋದನ್ನು ಮರೆಯಬೇಡಿರಿ. ನೀವು ಕೊಡುವ ಒಂದು ಲೈಕ್ ಬೇರೆಯವರಿಗೂ ನೋಡಲು ಸಹಾಯವಾಗುತ್ತದೆ. ಈ ವಿಷಯವನ್ನು ಇತರರಿಗೂ ಶೇರ್ ಮಾಡಿ. ದೇವರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ. ಆಮೇನ್.